ರಾಜ್ಯಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಎರಡೂ ಪಕ್ಷಗಳು ತಂತ್ರ ಪ್ರತಿತಂತ್ರವನ್ನ ಮಾಡ್ತಾ ಇದ್ದಾವೆ. ಅದರ ಇಂಚು ಡೀಟೇಲ್ಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತರ್ತಾ ಇದೆ. ಇದೀಗ ಡಿ.ಕೆ. ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಏನ್ ಪ್ಲಾನ್ ಮಾಡ್ತಿದ್ದಾರೆ? ನಿನ್ನೆ ಅಷ್ಟೇ ನಾವು ಹೇಳಿದ್ವಿ, ಎಸ್.ಟಿ. ಸೋಮಶೇಖರ್ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಆ ನಂತರ ಫ್ಲೈಟ್ ಅಲ್ಲಿ ಹೋಗಿದ್ರು. ಈಗಿರೋ ಅಪ್ಡೇಟ್ ಏನು ನೋಡೋಣ. ಕೇವಲ ಎಸ್.ಟಿ. ಸೋಮಶೇಖರ್ ಮಾತ್ರ ಅಲ್ಲ, ಗೋಪಾಲಯ್ಯ ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ. ಗೋಪಾಲಯ್ಯ ಜೊತೆಗೂ ಹಾಗಾದ್ರೆ ಕ್ರಾಸ್ ವೋಟಿಂಗ್ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿದ್ದಾರಾ? ಬಿಜೆಪಿ ಶಾಸಕ ಹೆಬ್ಬಾರ್ಗೂ ಕೂಡ ಕಾಂಗ್ರೆಸ್ ಗಾಳ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಬಂಡೆಗೆ ಶಾಕ್ ಕೊಡೋದಕ್ಕೆ ಕುಮಾರಸ್ವಾಮಿ ಕೂಡ ಪ್ರತಿತಂತ್ರ ಮಾಡ್ತಾ ಇದ್ದಾರಂತೆ. ದರ್ಶನ್ ಪುಟ್ಟಣ್ಣಯ್ಯಗೆ ಎಚ್.ಡಿ. ಕುಮಾರಸ್ವಾಮಿ ಗಾಳ ಅಂತ ಸುದ್ದಿ ಬರ್ತಾ ಇದೆ. ದರ್ಶನ್ ಪುಟ್ಟಣ್ಣಯ್ಯ ವಿಚಾರದಲ್ಲಿ ಯಾರಿಗೆ ಮತ ಹಾಕಿದ್ರು ಅವರಿಗೇನು ತೊಂದರೆ ಇಲ್ಲ, ಯಾಕಂತಂದ್ರೆ ಪಕ್ಷೇತರರಾಗಿ ಮೇಲುಕೋಟೆಯಲ್ಲಿ ಗೆದ್ದಿದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ. ಆದ್ರೆ ಅವ್ರು ಏನ್ ನಿರ್ಧಾರ ತಗೊಳ್ತಾರೆ ಅನ್ನೋದು ಕುತೂಹಲಕಾರಿ. ಕಾಂಗ್ರೆಸ್ ಬೆಂಬಲದಿಂದ ಗೆದ್ದಿರ್ತಕ್ಕಂಥದ್ದು, ಹಾಗಾಗಿ ಈಗ ಏನ್ ನಿರ್ಧಾರ ತಗೋತಾರೆ ಅಂತ. ಈ ಕಡೆ ಬಸವೇಶ್ವರ ನಗರದ ಗೋಪಾಲಯ್ಯ ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಚರ್ಚೆ ನಡೀತು ಹಾಗಾದ್ರೆ ಅಂತ ನಿನ್ನೆ ನೋಡಿದ್ರೆ ಎಸ್.ಟಿ. ಸೋಮಶೇಖರ್ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಇದ್ರು. ಇನ್ನು ಬಿಜೆಪಿ ಶಾಸಕ ಹೆಬ್ಬಾರ್ಗೂ ಕೂಡ ಕಾಂಗ್ರೆಸ್ ಗಾಳ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಇದು ಕುಮಾರಸ್ವಾಮಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿ.ಕೆ. ಶಿವಕುಮಾರ್ ನಡುವಿನ ನೇರವಾದಂಥ ಒಂದು ಯುದ್ಧ ಅಂತಾನೆ ಹೇಳಬೇಕು. ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ರಾಜ್ಯಸಭಾ ಚುನಾವಣೆ ಒಂದು ರೀತಿಯಲ್ಲಿ ಎರಡೂ ಪಕ್ಷಗಳಿಗೆ ಅತಿ ದೊಡ್ಡ ಸವಾಲಾಗಿ ನಿಂತಿದೆ. ಕುಪೇಂದ್ರ ರೆಡ್ಡಿ ಅಭ್ಯರ್ಥಿಯಾಗಿ ಎಂಟ್ರಿ ಆದ ಸಂದರ್ಭದಿಂದ ತಂತ್ರ ಪ್ರತಿತಂತ್ರ ಬಹಳ ಜೋರಾಗಿ ನಡೀತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇದೀಗ ಗೋಪಾಲಯ್ಯ ಹೋಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ ಅಂತ. ಸೊ ಇನ್ನು ಯಾರ್ಯಾರಿಗೆ ಗಾಳ ಹಾಕ್ತಾ ಇದ್ದಾರೆ, ಏನೇನ್ ತಂತ್ರ ಪ್ರತಿತಂತ್ರ ಹೆಣಿತಾ ಇದ್ದಾರೆ, ಹೇಗೆ ಕಾವು ಪಡ್ಕೊಳ್ತಾ ಇದೆ? ಎರಡೂ ಪಾಳಿಯ ಸುಮ್ಮನಂತೂ ಇಲ್ಲ. ಸೊ ತಂತ್ರ ಪ್ರತಿತಂತ್ರ ಯಾವ ರೀತಿ ಕಾವು ಪಡ್ಕೊಳ್ತಾ ಇದೆ ಸುರೇಶ್? ಶ್ರೀಲಕ್ಷ್ಮಿ, ರಾಜ್ಯಸಭಾ ಚುನಾವಣೆಯಲ್ಲಿ ಈಗ 5 ಜನರು ಉಮೇದುವಾರಿಕೆ ಸಲ್ಲಿಕೆ ಆಗಿರೋದ್ರಿಂದ ಇಷ್ಟೆಲ್ಲ ಗೊಂದಲಗಳು ಮತ್ತು ಇಷ್ಟೆಲ್ಲನ ಏನು ರಾಜಕೀಯ ತಂತ್ರಗಾರಿಕೆಗಳು ಶುರುವಾಗಿರ್ತಕ್ಕಂಥದ್ದು. ಒಂದು ವೇಳೆ 4 ಸ್ಥಾನಕ್ಕೆ 4 ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಿದ್ದೇ ಆಗಿದ್ದರೆ ನಿರಾಯಾಸವಾಗಿ ಗೆಲ್ತಾ ಇದ್ರು. ಅದು ಸಹ ಯಾವುದೇ ರೀತಿಯ ರಾಜಕೀಯ ತಂತ್ರಗಾರಿಕೆಗಳನ್ನಾಗಲಿ, ಈ ರೀತಿಯ ಸಂಪರ್ಕ ಮಾಡೋದಾಗಲಿ, ತೆರೆಮರೆಯಲ್ಲಿ ಓಲೈಕೆ ಮಾಡುವಂಥದ್ದಾಗಲಿ, ಇದ್ಯಾವುದು ಕಸರತ್ತು ಕೂಡ ಇರ್ತಿರ್ಲಿಲ್ಲ. ಆದರೆ ಯಾವಾಗ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನು ಬಿಜೆಪಿಯವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿದ್ರು, ಅಲ್ಲಿಂದ ಶುರುವಾಯಿತು. ಈಗ ನೋಡಿ, ಕುಪೇಂದ್ರ ರೆಡ್ಡಿ ಅವರಿಗೆ ಮತಗಳು 5 ಮತಗಳು ಶಾರ್ಟೇಜ್ ಬರುತ್ತೆ. ಈ 5 ಮತಗಳನ್ನ ಯಾವ ರೀತಿಯಾಗಿ ಈಗ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ನವರು ಕೂಡ ಅದಕ್ಕೆ ಕೌಂಟರ್ ಆಗಿ ಈಗ ಒಂದು ರಾಜಕೀಯ ಪ್ರತಿತಂತ್ರಗಳನ್ನು ಅಣಿಬೇಕಾಗಿರ್ತಕ್ಕಂಥದ್ದು. ಈಗ ಏನೋ ಅತೃಪ್ತರು ಮತ್ತು ಅಸಮಾಧಾನಿತರು ಅಂತೇಳಿ ಏನಿದ್ರು, ಈಗ ಬಿಜೆಪಿನಲ್ಲಿ ಒಂದು ಕಡೆ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇವರನ್ನು ಕಾಂಗ್ರೆಸ್ನ ನಾಯಕರು ಸೆಳೆಯುವುದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದು ನೇರವಾಗಿ ಒಂದು ಕಡೆ ಮತವನ್ನು ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಚಲಾಯಿಸುವಂಥದ್ದು ಆದರೂ ಆಗಿರಬಹುದು, ಅಥವಾ ಅಲ್ಲಿ ಬಿಜೆಪಿಯಲ್ಲಿ ಇದ್ಕೊಂಡು ಕುಪೇಂದ್ರ ರೆಡ್ಡಿಗೆ ಚಲಾಯಿಸುವಂಥ ಮತವನ್ನು ಅಲ್ಲಿ ನ್ಯೂಟ್ರಲ್ ಮಾಡ್ತಕ್ಕಂಥದ್ದು, ಅಂದರೆ ಅವರಲ್ಲಿ ಮತವನ್ನೇ ಚಲಾಯಿಸದಂತೆ ಮಾಡ್ತಕ್ಕಂಥದ್ದು. ಹಾಗಾದಂಥ ಸಂದರ್ಭದಲ್ಲಿ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಬೀಳುವಂಥ ಮತ ಪ್ರಮಾಣದಲ್ಲಿ ಯಾವುದೇ ವ್ಯತ್ಯಾಸಗಳು ಆಗೋದಿಲ್ಲ. ಸೊ ಈ ಒಂದು ಸ್ಟ್ರಾಟಜಿಯನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಿದ್ದಾರಾ ಅಂತ ಪ್ರಶ್ನೆಗಳು. ಅದರಲ್ಲಿ ಈಗಾಗಲೇ ನನಗೆ ಗೊತ್ತಿರುವಂತೆ ಮೈತ್ರಿ ಅಭ್ಯರ್ಥಿಗೆ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಸೇರಿದಂತೆ ಕೆಲ ಪಕ್ಷೇತರ ಅಭ್ಯರ್ಥಿಗಳ ಬೆಂಬಲವನ್ನು ಕೇಳಿರ್ತಕ್ಕಂಥದ್ದು ಸಹಜ. ಇದು ಒಂದು ರಾಜಕೀಯ ತಂತ್ರದ ಒಂದು ಭಾಗ. ಇದು ನಡೀತಾ ಇರ್ತಕ್ಕಂಥದ್ದು. ಇದು ಪ್ರತಿ ಬಾರಿನೂ ಕೂಡ ಅದೇ ರೀತಿ ಸಂಪರ್ಕ ಮಾಡಿರ್ತಾರೆ. ಆದರೆ ಯಾರನ್ನು ಸಂಪರ್ಕ ಮಾಡಿದ್ರೆ ಅಂತಕ್ಕಂಥದ್ದು ಬಹಿರಂಗವಾಗಿ ಗೊತ್ತಾಗ್ತಾ ಇಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಯಾವಾಗ ಬಿಜೆಪಿಯಲ್ಲೇ ಎತ್ಕೊಂಡು ಕೆಲ ಅತೃಪ್ತರಾಗಿ ಇದ್ದಂತಹ ಎಸ್.ಟಿ. ಸೋಮಶೇಖರ್ ಅವರು ನಿನ್ನೆ ಮಂಗಳೂರಿಗೆ ಹೋಗಿ ಬಂದರು. ಅದಾದ ನಂತರ ಒಂದಷ್ಟು ರಾಜಕೀಯವಾಗಿ ಚರ್ಚೆಗಳು ಉಟ್ಕೊಂಡಿರ್ತಕ್ಕಂಥದ್ದು. ಇನ್ನು ಇವತ್ತು ಗೋಪಾಲಯ್ಯ ಅವರು ಮಹಾಲಕ್ಷ್ಮಿ ಲೇಔಟ್ ಶಾಸಕರಿದ್ದಾರೆ, ಅವರು ಹೋಗಿ ಭೇಟಿಯಾಗಿದ್ದಾರೆ. ಸದ್ಯ ನಮಗೀಗ ಪುತ್ರನ ವಿವಾಹಕ್ಕೆ ಆಮಂತ್ರಣ ಪತ್ರಿಕೆಯನ್ನು ಕೊಡೋದಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ. ಆದರೆ ಇದೇ ವೇಳೆ ಅನೌಪಚಾರಿಕವಾಗಿ ಅಥವಾ
ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿ ಡಿ ಕೆ ಶಿವಕುಮಾರ್ ಈ ವೇಳೆ ಮಾತುಕತೆಯನ್ನು ನಡೆಸಿರುವಂಥ ಸಾಧ್ಯತೆಗಳಿರುತ್ತೆ. ಸೊ ಇವೆಲ್ಲವೂ ಕೂಡ ನನ್ನ ಒಂದು ರೀತಿಯಲ್ಲಿ ರಾಜ್ಯಸಭೆ ಚುನಾವಣೆಯ ಒಂದು ತಂತ್ರದ ಒಂದು ಭಾಗ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರ್ದು. ಇದರ ಜೊತೆಗೆ ಶಿವರಾಮ್ ಹೆಬ್ಬಾರ್ ಏನಿದ್ದಾರೆ, ಶಿವರಾಮ್ ಹೆಬ್ಬಾರ್ವರೆಗೂ ಕೂಡ ಗಾಳ ಆಗ್ತಿದ್ದಾರೆ ಅಂತಕ್ಕಂಥದ್ದು. ಇನ್ನು ನಾಳೆ ಶ್ರೀಲಕ್ಷ್ಮಿ ನಾಳೆ ಉಮೇದುವಾರಿಕೆಯನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಇರೋದನ್ನ ಗಡುವು. ನಾಳೆ ಒಂದು ಸಂಜೆಯ ವೇಳೆಗೆ ಏನೆಲ್ಲ ಚಿತ್ರಣ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.